ಎಲ್ಲರಿಗೆ ನಮಸ್ಕಾರ ರೀ. ನಾ ಇವತ್ತು ಉತ್ತರ ಕರ್ನಾಟಕದ ಹಸಿ ಮೆಣಸಿನ್ಕಾಯಿ ಚೂಡ ಹೆಂಗೆ ಮಾಡೋದು ಅಂತ ಹೇಳಕತ್ತೀನಿ. ನಿಮಗೂ ಗೊತ್ತಿರ್ತೈತಿ, ಬಟ್ ನಾ ಹೆಂಗೆ ಮಾಡ್ತೀನಂತ ನೋಡ್ರಿ. ಚೂಡ ಮಾಡೋಕೆ ಫಸ್ಟಿಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಚುನ್ಮುರಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಫಸ್ಟಿಗೆ ಒಂದು ದೊಡ್ಡ ಬೊಟ್ಟಿ ಇಟ್ಕೊಂಡ ಅದಕ್ಕೆ ಒಂದಿಷ್ಟು 150 ml ಅಷ್ಟು ಎಣ್ಣೆ ಹಾಕೇನಿ. 3 ಸೇರು ಚುನ್ಮುರಿ ತೊಗೊಂಡೇನಿ. ಅಷ್ಟಕ್ಕೆ ಮಸಾಲೆ ಹುರಿಯೋಕೆ ಇಷ್ಟು ಸಾಕು ಎಣ್ಣೆ. ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡ್ಕೊಂಡ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ ರೀ ಹಸಿ ಮೆಣಸಿಕಾಯಿ. ಅದನ್ನು ಫಸ್ಟ್ ಹಾಕಿ ಹುರ್ಕೋತೀನಿ ಈಗ ಚೆಂದಂಗೆ. ಹಸಿದಾಗಿದ್ದರಿಂದ ಒಂದು ಸ್ವಲ್ಪ ಲೇಟಾಗಿ ಸುಡ್ತಾವೆ, ಭಾಳ ಏನು ಲೇಟ್ ಆಗಂಗಿಲ್ಲ ನೋಡಿರಿ. ಇವಾಗ ಸುತ್ತು ಕೊಟ್ಟು ಎಲ್ಲ ಬೆಳ್ಳಗಂಗೆ ಸುಟ್ಟಾವು. ಇನ್ನೊಂದು ತೆಗೆದ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ತೆಗೆದಿಡ್ತೀನಿ ನೋಡಿರಿ. ಈ ಉದ್ದುದಕ್ಕೆ ಕಟ್ ಮಾಡಿದಿಂದ ಅದ್ರಾಗ ಹಸಿ ಮೆಣಸಿಕಾಯಿ ಬೀಜ ಹಂಗೆ ಇರ್ತಾವೆ, ನಡೀತಿದ್ದೆವು. ಅದ್ರಾಗ ಒಂದು ಸ್ವಲ್ಪ ಕರಿಬೇವು ಹಾಕಿದಿಂದ ಮೊದಲ ತೆಗೆದಿಟ್ಕೊಂಡು ನೋಡಿರಿ. ಶೇಂಗಾನ ಮತ್ತು ಕರಿಬೇವನ್ನ ಚೆಂದಂಗೆ ಹುರ್ಕೋಬೇಕು ನೋಡಿರಿ. ಕರಿಬೇವು ಎಲ್ಲ ಪೂರ್ತಿ ಕರ್ದಂಗೆ ಆಗ್ಯಾವು, ಪೇಪರ್ ಗತಿ ಆಗ್ಯಾವು. ಆಮೇಲೆ ಶೇಂಗಾ ಹಾಕ್ಕೊಂಡೇನಿ. ಶೇಂಗಾನ ಸ್ವಲ್ಪ ಹುರ್ಕೋಬೇಕು, ಬಾಳೆಹಣ್ಣು ಹುರ್ಕೋಬಾರ್ದು. ಅದು ಹುರಿದಿಂದ ಆಮೇಲೆ ಪುಟಾಣಿ ಹಾಕಬೇಕು. ಯಾಕಂದ್ರೆ ಪುಟಾಣಿ ಮೊದಲ ಹುರಿದು ಬ್ಯಾಳಿ ಮಾಡಿರ್ತಾರೆ ನೋಡಿರಿ, ಅಂಥವು ತೊಗೊಂಡೇನಿ. ಬ್ಯಾಳಿದ್ದು ಅವ್ನು ಹಾಕ್ತಾನೆ ಈಗ. ನಾ ಅಟ್ಟು ಸೇರಿ ಚೆಂದಂಗೆ ಎಲ್ಲ ಹುರ್ಕೋಬೇಕು. ಪುಟಾಣಿ, ಕರಿಬೇವು, ಶೇಂಗಾ ಎಣ್ಣೆಯೊಳಗೆ ಮುನುಗಿಸಿ ತಿರುವಿ ಹಾಕಿ ಹುರಿಬೇಕ್ರಿ ನೋಡಿರಿ. ಈ ರೀತಿ ಎಲ್ಲ ಚೆಂದಂಗೆ ಹುರಿಬೇಕು ನೋಡಿರಿ. ಇವ ಲೈಟಂಗಿ ಕೆಂಪಾಗ್ಯಾವ, ಈಗ ಭಾಳ ಏನಿಲ್ಲ. ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿ ನೋಡಿರಿ, ಅದನ್ನ ಹಾಕ್ತಾನು. ಈ ಬೆಳ್ಳುಳ್ಳಿನ ಸಿಪ್ಪಿ ಧರಿಸಿಲ್ಲ ತೊಗೊಂಡೇನಿ. ಅಲ್ಲನೂ ಅಷ್ಟೇ ಸ್ವಲ್ಪ ದಪ್ಪಂಗೆ ಕಟ್ ಮಾಡಿ ಹಾಕೇನ್ರಿ. ತಿನ್ನುವಾಗ ಬಾಯಾಗ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಚಲೋ ಇರ್ತೈತಿ, ಮಸ್ತ್ ಇರ್ತೈತಿ, ಹಂಗೆ ತೊಗೋಬೇಕು. ಈ ಮೆಣಸಿಕಾಯಿ ಚೂಡಕ್ಕೆ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ದಪ್ಪದಂಗೆ ಇರಬೇಕು. ಇದಕ್ಕೊಂದು ಸ್ವಲ್ಪ ಅಜ್ವಾನ ಹಾಕ್ತಾನೆ ಈಗ ಲಾಸ್ಟಿಗೆ ನೋಡಿರಿ. ಹಾಕಿದಿಂದ ಅರ್ಶಿಣ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದೇನು ನೋಡಿರಿ, ಕಲರ್ ಚಲೋ ಬರ್ತೈತಿ. ಇದಕ್ಕೆ ಅಷ್ಟು ಹಾಕಿ ಮಿಕ್ಸ್ ಮಾಡಬೇಕೀಗ. ಹಾಕಿದ್ದಿಂದ ಮೆಣಸಿಕಾಯಿ ಒಂದು ಸ್ವಲ್ಪ ಹುರಿದು ಇಟ್ಕೊಂಡು ನೋಡಿರಿ ಮೊದಲ, ಅದನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾನೆ. ಎಣ್ಣೆ ಒಳಗೆ ಎಲ್ಲ ಹಿಡ್ಕೋಬೇಕ್ರಿ ಅರ್ಶಿಣ ಪುಡಿ. ಹಿಡ್ಕೊಂಡಿಂದ ಮೊದಲ ತೆಗೆದು ಇಟ್ಕೊಂಡೇನಿ ನಾನು ಚುನ್ಮುರಿನ ಹಾಕಿ ಚೆಂದಂಗೆ ಒಗ್ಗರಣೆ ಮತ್ತು ಚುನ್ಮುರಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ತಾನಿಲ್ಲ. ಎಲ್ಲ ಚೆಂದಂಗೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಬೇಕ್ರಿ. ನೀವು ನನಗೆ ಕೇಳ್ಬೋದು, ಸ್ಟಾರ್ಟಿಂಗ ನೀವು ಸಾಸ್ಮಿ ಮತ್ತು ಜೀರಿಗೆ ಹಾಕಿಲ್ಲ ಅಂತ. ಹಸಿ ಮೆಣಸಿಕಾಯಿ ಚೂಡಕ್ಕೆ ಜೀರಿಗೆ ಚಲೋ ಇರಂಗಿಲ್ಲ ರೀ ಫ್ಲೇವರ. ಅದಕ್ಕೆ ಫ್ಲೇವರ್ ಬೇಕಾಗಿದ್ದು ಅಜ್ವಾನದಷ್ಟು. ಅಜ್ವಾನ, ಅಲ್ಲ ಬೆಳ್ಳುಳ್ಳಿ ಅಷ್ಟು ಹಾಕಬೇಕು, ಅದಕ್ಕೆ ಅಷ್ಟು ಹಾಕ್ಕೊಂಡೀನಿ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ನೀವು ಬೇಕಾದರೆ ಸಕ್ಕರೆ ಪುಡಿ ಹಾಕೋಬೋದು, ಬೇಡಂದರೆ ಬಿಡ್ಬೋದು. ನನಗೆ ಸ್ವೀಟಿಗೆ ಚಲೋ ಇರ್ತೈತೆ ಅಂತ ಸಕ್ಕರೆ ಪುಡಿ ಹಾಕ್ಕೊಂಡೇನಿ. ಇನ್ನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಬೇಕು, ಸಕ್ಕರೆ ಮತ್ತು ಉಪ್ಪು ಕೂಡು ಹಂಗೆ ಚುನ್ಮುರಿ ಒಳಗೆ ನೋಡಿರಿ. ಇವು ಎಲ್ಲ ಚೆಂದಂಗೆ ಮಿಕ್ಸ್ ಆಗೈತಿ. ಈಗ ಒಂದು ಪ್ಲೇಟಿಗೆ ಹಾಕ್ತಾನು ನೋಡಿರಿ. ಮೆಣಸಿನ್ಕಾಯಿ ಅಂತೂ ಮಸ್ತ್ ಇರ್ತೈತಿ, ನಡ್ಬಾರ್ಕ್ ಕಡ್ಕೊಂಡು ತಿನ್ನೋಕೆ. ಇದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತೀನಿ ರೀ, ಚಲೋ ಇರ್ತೈತಿ ನೋಡಿರಿ. ಎಷ್ಟು ಮಸ್ತ್ ಇರ್ತೈತಿ. ನಿಮ್ಮ ಮನ್ಯಾಗ ಮಾಡಿ ನೋಡಿರಿ, ಹೆಂಗೆ ಬಂದೈತೆ ಅಂತ ಹೇಳ್ರಿ.